ಸ್ನೇಹಿತರೆ, ಈಗ ಮಾರ್ಗಶಿರ ಮಾಸದ ತ್ರಯೋದಶಿ ದಿವಸ ಆಚರಣೆ ಮಾಡುವಂಥ ಹನುಮದ್ ವ್ರತದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನಂತ. ಮೊದಲೇದಾಗಿ ಸ್ಪಷ್ಟವಾಗಿ ಹೇಳ್ತೇನೆ, ಬಹಳಷ್ಟು ಮಂದಿ ತಪ್ಪು ತಿಳುವಳಿಕೆಯಿಂದ ಇದು ಹನುಮ ಜಯಂತಿ, ಹನುಮದ್ ವ್ರತ ಅಂದರೆ ಹನುಮ ಜಯಂತಿ ಅಂತ ಹೇಳಿ ತಿಳ್ಕೊಂಡಿರಿ. ಆದರೆ ಇದು ಕೇವಲ ಹನುಮದ್ ವ್ರತ, ಹನುಮ ಜಯಂತಿ ಅಲ್ಲ. ಹನುಮ ಜಯಂತಿಯನ್ನು ನಾವು ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸ ಹನುಮಂತ ದೇವರು ಅವತರಿಸಿದ ದಿನ ಆಚರಣೆಯನ್ನು ಮಾಡ್ತೀವಿ. ಈಗ ಕೇವಲ ಹನುಮದ್ ವ್ರತ, ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಹನುಮದ್ ವ್ರತ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ಇದಕ್ಕೆ ಒಂದು ಕಥೆ ಅದ. ಮೊದಲು ಕಥೆ ಹೇಳ್ತೀನಿ, ನಂತರ ಈ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನಂತ. ಈ ಹನುಮದ್ ವ್ರತವನ್ನು ದೇವತೆಗಳೆಲ್ಲರೂ ಆಚರಣೆಯನ್ನು ಮಾಡಿ ಉತ್ಕೃಷ್ಟವಾದ ಫಲವನ್ನು ಪಡೆದಾರ. ಯಾಕಂದರೆ ಆಂಜನೇಯ ದೇವರನ್ನು ನಾವು ಸ್ಮರಣೆ ಮಾಡೋದ್ರಿಂದ, ಆತನನ್ನು ನಾವು ಪೂಜೆ ಮಾಡೋದ್ರಿಂದ ಧೈರ್ಯ, ಬಲ, ಬುದ್ಧಿ, ವಾಕ್ಪಟುತ್ವ ಎಲ್ಲವೂ ಒಲಿದು ಬರ್ತದೆ ಅಂಥೇಳಿ ಇಂತಹ ಒಂದು ಶಕ್ತಿಶಾಲಿಯಾದ ವ್ರತವನ್ನು ಹನುಮದ್ ವ್ರತ ಅಂತ ಹೇಳಿ ಕರೀತಾರೆ. ಇದಕ್ಕೊಂದು ಸುಂದರವಾದ ಕಥೆ ಹೇಳ್ತೀನಿ, ಕೇಳ್ರಿ. ಹಿಂದೆ ಪಾಂಡವರು ಕೌರವರು ಮಾಡಿದಂಥ ಅನ್ಯಾಯ ಮೋಸದಿಂದ 12 ವರ್ಷ ವನವಾಸವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಂಡವರು ದ್ವೈತವನದಲ್ಲಿ ಇದ್ದಾಗ ಅವರನ್ನು ಕಾಣಬೇಕು ಅಂಥೇಳಿ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ. ಬಂದಂಥ ವೇದವ್ಯಾಸರನ್ನು ಧರ್ಮರಾಜ ಷೋಡಶೋಪಚಾರಗಳಿಂದ ಉಪಚಾರವನ್ನು ಮಾಡಿ ನಂತರ ನಮಸ್ಕಾರ ಮಾಡಿ ತಮಗೆ ಬಂದಂಥ ಎಲ್ಲ ಕಷ್ಟಗಳನ್ನು ಅವ್ರ ಮುಂದೆ ಅರುಹುತ್ತಾನೆ. ಆಗ ವೇದವ್ಯಾಸರು ಧರ್ಮರಾಜನಿಗೆ, ಹೇ ಧರ್ಮರಾಜನೇ, ನಿನಗೆ ಬಂದಂಥ ಎಲ್ಲ ಕಷ್ಟಗಳನ್ನು ಕಳೆದುಕೊಂಡಿರುವಂಥ ರಾಜ್ಯ ಮತ್ತೆ ಪಡೆಯುವಂಥ, ಅಷ್ಟೇ ಅಲ್ಲ ಎಂತಹ ಕಷ್ಟಗಳನ್ನು ಕೂಡ ಕಳೆಯುವಂಥ ಒಂದು ವಿಶೇಷವಾದ ವ್ರತವನ್ನು ಹೇಳ್ತೀನಿ. ಭೂಲೋಕದಲ್ಲಿ ಈ ಒಂದು ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಮಸ್ತ ಕಳೆದುಕೊಂಡಂಥ ಆರೋಗ್ಯ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು ಮರಳಿ ಪಡೆಯುವಂಥ ಈ ವ್ರತವನ್ನು ಹನುಮದ್ ವ್ರತ ಅಂಥೇಳಿ ಹೇಳ್ತಾರೆ. ಈ ವ್ರತ ಆಚರಣೆಯನ್ನು ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿಯಾಗ್ತದೆ, ಆರೋಗ್ಯ ಅಭಿವೃದ್ಧಿ ಆಗ್ತದೆ. ಅಷ್ಟೇ ಅಲ್ಲ, ಪುತ್ರ ಪೌತ್ರ ಸಂತತಿ ಅಭಿವೃದ್ಧಿಯನ್ನು ಹೊಂದುವಂಥ ಈ ವ್ರತಕ್ಕೆ ಹನುಮದ್ ವ್ರತ ಅಂಥೇಳಿ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ ದಿವಸ ಈ ಆಚರಣೆಯನ್ನು ಮಾಡ್ತಾರೆ. ಇದಕ್ಕೆ ಒಂದು ಕಥೆ ಅದ, ಹೇಳ್ತೀನಿ ಕೇಳು ಧರ್ಮರಾಜ ಅಂಥೇಳಿ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ವೇದವ್ಯಾಸರು ಆಂಜನೇಯನ ಸ್ಮರಣೆಯನ್ನು ಮಾಡಿ ಕಥೆಯನ್ನು ಹೇಳಬೇಕು ಅನ್ನುವಷ್ಟರಲ್ಲಿಯೇ ಆಂಜನೇಯ ದೇವರು ಅಲ್ಲಿ ಪ್ರತ್ಯಕ್ಷರಾದಂಥ ಆಂಜನೇಯ ಹನುಮದ್ ವ್ರತವನ್ನು ಮಾಡೋದ್ರಿಂದ ಸರ್ವ ಅಭಿಷ್ಟಗಳು ಸಿದ್ಧಿಯನ್ನು ಕೊಡ್ತೇನೆ, ಯಾರು ಈ ಭಕ್ತಿಯಿಂದ ಈ ವ್ರತ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಅವರ ಇಷ್ಟವಾದ ಫಲವನ್ನು ಕೊಡ್ತೇನೆ. ಈ ಆಚರಣೆ ಭೂಮಿ ಮೇಲೆ ಹೇಗೆ ಪ್ರಸಿದ್ಧವನ್ನು ಹೊಂದಿತು ಅನ್ನುವುದಕ್ಕೆ ಹೇಳ್ತೇನೆ ಕೇಳು. ಹಿಂದೆ ಅಂಜನಾಚಲದಲ್ಲಿ ಒಂದ್ಸಲ ಸೂರ್ಯೋದಯವಾದ ಮೇಲೆ ಆ ಸೂರ್ಯಮಂಡಲವನ್ನು ಕಂಡಂಥ ನಾನು ಅದು ಫಲ ಅಂತ ತಿಳಿದು ತಿನ್ನಲು ಹಾರಿದೆ. ಸೂರ್ಯ ಮಂಡಲವನ್ನು ತಿನ್ನಲು ಬಂದಂಥ ನನ್ನನ್ನು ಲೋಕರಕ್ಷಕನಾದಂಥ ಇಂದ್ರ ತನ್ನ ವಜ್ರಾಯುಧದಿಂದ ತಾಡನವನ್ನು ಮಾಡಿದ. ಅಂದರೆ ತಾಡನ ಅಂದರೆ ಹೊಡೆದ. ಆ ಹೊಡೆತದಿಂದ ಭೂಮಿ ಮೇಲೆ ನಾನು ಪೆಟ್ಟಾದ ಹಾಗೆ ಕೆಳಗೆ ಬಿದ್ದುಬಿಟ್ಟೆ. ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶವನ್ನು ಮಾಡ್ತಾರೆ. ಯಾರು ನನ್ನ ಮಗನಿಗೆ ಈ ಪ್ರಹಾರವನ್ನು ಮಾಡಾರೋ ನಾನು ಅವರು ಬಂದು ಕ್ಷಮೆಯನ್ನು ಕೇಳುವವರೆಗೂ ನಾನು ಗುಹೆಯಿಂದ ಆಚೆ ಬರುವುದಿಲ್ಲ ಅಂಥೇಳಿ ವಾಯುದೇವರಿ ಗುಹೆಯಲ್ಲಿ ಬಾಗಿಲು ಹಾಕ್ಕೊಂಡು ಕುಳಿತುಬಿಡ್ತಾರೆ. ಯಾವಾಗ ವಾಯುದೇವರು ಗುಹೆಯನ್ನು ಪ್ರವೇಶಿಸ್ತಾರೋ ಆಗ ಜಗತ್ತೆಲ್ಲವೂ ವಾಯು ಇಲ್ಲದೆ, ಉಸಿರಾಟವಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಾವಿನ ದವಡೆಗೆ ಬಂದುಬಿಡ್ತಾರೆ. ಎಲ್ಲ ಕಡೆ ಉಸಿರಾಟದ ತೊಂದರೆಯಾಗ್ಬಿಡ್ತದೆ. ಆಗ ಎಲ್ಲ ದೇವತೆಗಳು ಆತನಿಗೆ ಕ್ಷಮೆಯನ್ನು ಬೇಡಲಿಕ್ಕೆ ಶುರು ಮಾಡ್ತಾರೆ. ಆಗ ಇಂದ್ರದೇವರು ಬಂದು ವಾಯುದೇವರಿಗೆ ಕ್ಷಮೆಯನ್ನು ಬೇಡಿ, ನಿನ್ನ ಮಗ ಚಿರಂಜೀವಿ ಆಗಿರಲಿ, ಭೂಮಿ ಇರುವವರೆಗೂ ಆತ ಭೂಮಿ ಮೇಲೆ ಚಿರಂಜೀವಿಯಾಗಿ ಆತನನ್ನು ಅಷ್ಟೇ ಅಲ್ಲ, ಬರೀ ಇಂದ್ರ ಮಾತ್ರ ಅಲ್ಲ, ಸಮಸ್ತ ದೇವತೆಗಳು ವಾಯುದೇವರಿಗೆ ಬಂದು ಆಂಜನೇಯನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆತ ಚಿರಂಜೀವಿಯಾಗಿ ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿ ಬೆಳಿಬೇಕು. ಅಷ್ಟೇ ಅಲ್ಲ, ಆತನನ್ನು ಈ ದಿನ ಅಂದರೆ ಮಾರ್ಗಶಿರ ತ್ರಯೋದಶಿ ದಿವಸ ಆತನನ್ನು ಯಾರು ಪೂಜೆಯನ್ನು ಮಾಡ್ತಾರೋ ಅವರು ಆರೋಗ್ಯವಂತರಾಗಬೇಕು. ಎಂತಹದೇ ಆರೋಗ್ಯದ ತೊಂದರೆ ಇದ್ದರೂ ಕೂಡ ಈ ದಿನ ಮಾಡಿದಂಥ ಪೂಜೆಯಿಂದ ಅವರ ಸಮಸ್ತ ರೋಗಗಳು ಕಳೀತದೆ, ಅವರು ಆರೋಗ್ಯವಂತರಾಗಿ ಬಾಳ್ತಾರೆ ಅಂಥೇಳಿ ವರವನ್ನು ಕೊಟ್ಟು
ವಾಯುದೇವರಿಗೆ ಕ್ಷಮೆಯನ್ನು ಬೇಡ್ಕೋತಾರೆ. ಈ ರೀತಿಯಾಗಿ ಯಾವತ್ತು ಆಂಜನೇಯನಿಗೆ ಚಿರಂಜೀವಿ ಆಗು ಅಂಥೇಳಿ ಸಮಸ್ತ ದೇವತೆಗಳು ಆಶೀರ್ವಾದವನ್ನು ಮಾಡಿದರೂ ಆ ದಿನ ತ್ರಯೋದಶಿ ಅಂದರೆ ಮಾರ್ಗಶಿರ ಮಾಸದ ತ್ರಯೋದಶಿ ತಿಥಿ ಆಗಿತ್ತು. ಅದರ ಒಂದು ಕುರುಹಾಗಿ ಇವತ್ತಿಗೂ ಕೂಡ ನಾವು ಹನುಮದ್ ವ್ರತವನ್ನು ಆಚರಣೆಯನ್ನು ಮಾಡಿ ಸಮಸ್ತ ಲೋಕ ಕಲ್ಯಾಣ ಆಗಲಿ, ಎಲ್ಲರಿಗೂ ಆಯುರಾರೋಗ್ಯ ಎಲ್ಲವೂ ಸಿಗಲಿ ಅಂಥೇಳಿ ಬೇಡ್ಕೊಳ್ಳುವುದೇ ಈ ಹನುಮದ್ ವ್ರತ. ಆಂಜನೇಯ ದೇವರು ಹುಟ್ಟಿದ್ದು ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಹುಟ್ಟುತ್ತಾರೆ. ಅಂದರೆ ರಾಮನವಮಿ ಆಗಿ ಮುಂದೆ ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೌರ್ಣಿಮಾ ಮುಂದೆ 5-6 ದಿವಸಕ್ಕೆ ರಾಮ ಹುಟ್ಟಿ 5-6 ದಿವಸಕ್ಕೆ ಏನು ರಾಮನವಮಿ ಬಂದು ಹೋಗ್ತದಲ್ಲ, ಮುಂದೆ ಹನುಮ ಜಯಂತಿ ಬರ್ತದೆ. ಆಗ ಆಂಜನೇಯ ದೇವರು ಅವತಾರ ಮಾಡಿದ ದಿನ ಅಂತ ಹೇಳ್ತೇವೆ. ಈಗ ಹನುಮದ್ ವ್ರತ ಅವರಿಗೆ ಚಿರಂಜಿತ್ವವನ್ನು ಪಡೆದಂಥ ದಿನವನ್ನು ಹನುಮದ್ ವ್ರತ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಅದನ್ನು ನಿಮಗೆ ಪೂರ್ಣ ಬಿಡಿಸಿ ಹೇಳೇನಿ. ಇದನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡೋದ್ರಿಂದ ಆರೋಗ್ಯವಂತರಾಗಿ ಬಾಳ್ತಾರೆ. ಆರೋಗ್ಯದ ಒಂದು ಆಶೀರ್ವಾದ ಪಡಿಬೇಕು ಅಂದರೆ ಪ್ರತಿಯೊಬ್ಬರು ಮಕ್ಕಳ ಹೆಸರಲ್ಲಾಗಿರ್ಬೋದು, ಗಂಡನ ಹೆಸರಲ್ಲಾಗಿರ್ಬೋದು, ನಿಮಗೆ ಎಲ್ಲರ ಮನೆ ಮಂದಿ ಹೆಸರನ್ನು ತೆಗೆದುಕೊಂಡು ಸಂಕಲ್ಪಪೂರ್ವಕವಾಗಿ ಈ ಆಚರಣೆಯನ್ನು ಮಾಡೋದ್ರಿಂದ ಅಭಿಷ್ಟಗಳು ಸಿದ್ಧಿ ಆಗ್ತದೆ, ಆರೋಗ್ಯವನ್ನು ಹೊಂದುತ್ತಾರೆ ಅಂಥೇಳಿ ಎಲ್ಲ ದೇವಾನುದೇವತೆಗಳು ವರವನ್ನು ಕೊಟ್ಟಿದ್ದ ದಿವಸ. ನಂತರ ಈ ವ್ರತವನ್ನು ದ್ರೌಪದಿ ದೇವಿಯಿಂದ ಸಹಿತನಾಗಿ ಧರ್ಮರಾಜನು ಈ ವ್ರತವನ್ನು ಆಚರಣೆಯನ್ನು ಮಾಡಿ ತಾವು ಅಭಿಷ್ಟವನ್ನು ಪಡೆದರು. ಯಾರ ಮನೆಯಲ್ಲಿ ಈ ಹನುಮದ್ ವ್ರತವನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಒಳ್ಳೆಯ ಫಲಗಳು ಸಿಗ್ತದೆ. ನಾಳೆ ದಿವಸ ವಿಶೇಷವಾಗಿ ರೋಗಿಯು ಮಾಡಿದಲ್ಲಿ ರೋಗದಿಂದ ಮುಕ್ತನಾಗ್ತಾನೆ. ಪುತ್ರ ಬೇಕು ಅಂಥೇಳಿ ಈ ವ್ರತವನ್ನು ಆಚರಣೆಯನ್ನು ಮಾಡಿದರೆ ಪುತ್ರ ಪ್ರಾಪ್ತಿಯಾಗ್ತದೆ, ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ. ಮೋಕ್ಷ ಅಪೇಕ್ಷೆಗಳು ಮೋಕ್ಷವನ್ನು ಪಡಿತಾರೆ. ನಿರ್ಧನರಾದವರು ಅಂದರೆ ಹಣವಿಲ್ಲದವರು ಹಣಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡಿದರೆ ಹಣವನ್ನು ಹೊಂದುತ್ತಾರೆ. ಹನುಮಂತನ ನಾಮಸ್ಮರಣೆಯನ್ನು ಮಾಡಿ ಪ್ರಯಾಣ ಮಾಡಿದರೆ ಅವರ ವಿಜಯ ಅಂದರೆ ಯಾವುದೇ ಒಂದು ಅವರು ಮಾಡ್ತಾ ಇರುವಂಥ ಪ್ರಯಾಣ ವಿಜಯೀ ಆಗ್ತದೆ. ಅದಕ್ಕಾಗಿ ಈ ವ್ರತಕ್ಕೆ ಬಹಳನೇ ಮಹತ್ವದ ಅಂಥೇಳಿ ಶ್ರೀಮದ್ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಮದ್ ಹನುಮದ್ ವ್ರತದ ಕಲ್ಪಂ ಸಮಾಪ್ತ ಅಂಥೇಳಿ ಈ ಕಥೆ ಬರ್ತದೆ. ಈ ವ್ರತವನ್ನು ನಾವು ವಿಶೇಷ ಹನುಮದ್ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ಪದ್ಧತಿಯಿಂದ ಆಚರಣೆ ಮಾಡಬೇಕು, ಸಂಕಲ್ಪ ಏನು ಮಾಡಬೇಕು, ಏನೇನು ಯಾವ ವಿಧಾನ ಅದ, ಪೂರ್ಣ ವಿವರವಾಗಿ ಒಂದು ವಿಶೇಷವಾದ ಆ ದಿನ ಹೇಳಲಿಕ್ಕೆ ಶ್ಲೋಕ ಅದ, ಇವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.